ಈ ದಿನ ವರ್ಷ ಪೂರ್ತಿ 24 ಗಂಟೆ ನಾವು ಹೇಳ್ತಿರೋದಿಷ್ಟೇ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಮಾಸ್ಕ್ ಹಾಕೊಳ್ಳಿ ಅಂತ. ಮುಗೀತು ಕತೆ. ಅದು ಜನನಾಯಕರೇ ಹಂಗೆ ಮಾಡಿಬಿಟ್ರೆ. ಈಗ ಕೆಲವೇ ಹೊತ್ತಿನ ಮುಂಚೆ ನಡೆದದ್ದು, ಹಿಂಡಲಗ ಜೈಲಿಂದ ಹೊರಗೆ ಬಂದರು ಮಾಜಿ ಸಚಿವ ವಿನಯ್ ಕುಲಕರ್ಣಿ. ಕೊರೋನಾ ರೂಲ್ಸ್ ಎಲ್ಲ ಫುಲ್ ಗಾಳಿ ತೂರ್ಕೊಂಡು ಹೊಡೋಯ್ತು, ತುಂಬ ದೂರ. ಕೊರೋನಾ ರೂಲ್ಸ್ ಉಲ್ಲಂಘನೆ ಆಯಿತು. ಬೆಳಗಾವಿಯಲ್ಲಿ ವಿನಯ್ ಕುಲಕರ್ಣಿ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಬ್ರೇಕಿಂಗ್ ನ್ಯೂಸ್. ಹಂಗೆ ನೋಡಕ್ಕೆ ಹೋದ್ರೆ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರವ್ರಿಗೂ ಮೆರವಣಿಗೆ ಆಗಲಿಲ್ಲ. ಮಾಜಿ ಸಚಿವರು ಹೊರಗೆ ಬಂದರು, ಅವ್ರನ್ನ ರಿಸೀವ್ ಮಾಡ್ಕೊಳಕ್ಕೆ ಹೋಗಿದ್ದು ಗುಡ್ಡೆ. ಅವ್ರವ್ರ ಕಡೆಯವರು, ಬೆಂಬಲಿಗರು, ಅಭಿಮಾನಿಗಳು ರಿಸೀವ್ ಮಾಡ್ಕೋತಾರೆ. ಆದರೆ ತದನಂತರ ಆಗಿದ್ದು ಅಂದರೆ ರೋಡ್ ಶೋ ನಡೆಸಿದ್ರು ಅವರು ಭರ್ಜರಿಯಾಗಿ. ನೂರಾರು ಸಾವಿರಾರು ಗಟ್ಟಲೆ ಬೆಂಬಲಿಗರು ದೇವಸ್ಥಾನಗಳಿಗೆ ಹೋದರು, ರೋಡ್ ಶೋ ಮಾಡಿದ್ರು. ಶಾರೀರಿಕ ಅಂತರ ಇಲ್ಲ, ಮಾಸ್ಕ್ ಅಂತೂ ಕೇಳಲೇಬೇಡಿ. ವೀಕೆಂಡ್ ಕರ್ಫ್ಯೂ ಅದು ಬೇರೆ ಇದೆ. ಕರೆಕ್ಟ್ ಬೆಳಗಾವಿನಲ್ಲಿ ಕರ್ನಾಟಕದ 4 ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಇದೆ. ಅಂದರೆ ಶುಕ್ರವಾರ ಸಂಜೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆ ತನಕ ಕರ್ಫ್ಯೂ. ಅಂದ್ರೆ ಅರ್ಥ 3 ರಿಂದ 4 ಜನ ಎಲ್ಲೂ ಕೂಡ ಇರಬಾರ್ದು. ಮುಲಾಜಿಲ್ಲೆ ಕೇಸ್ ಹಾಕಬೇಕು, ಫೈನ್ ಹಾಕಬೇಕು, ಏನೇನೋ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಆದರೆ ಇದನ್ನು ಕರ್ಫ್ಯೂ ಅಂತಾರ. ಇವತ್ತು ಶನಿವಾರ ಅಲ್ವಾ? ಸೊ ಅದೊಂದು ಕೊರೋನಾ ರೂಲ್ಸ್ಗಳಿವೆ, ಅದೊಂದು ಎಲ್ಲವನ್ನೂ ಉಲ್ಲಂಘನೆ ಮಾಡಿದ್ದಾರೆ. 12 ಜನರ ವಿರುದ್ಧ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನ್ಯೂಸ್ 18 ಕನ್ನಡಕ್ಕೆ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಆ ಎರಡೂ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀವಿ. ಈ ದೇಶದ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನನಗೆ ಬೇಲ್ ಕೊಟ್ಟಿದೆ. ಒಂದನೇದಾಗಿ ಸುಪ್ರೀಂ ಕೋರ್ಟ್ಗೆ ಇವತ್ತು ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಋಣಿಯಾಗಿರ್ತೇನೆ. ಒಂದು ಏನ್ ನನ್ನ ಮ್ಯಾಗ ಇವತ್ತು ನಾ ಹಿಂದೆ ಕೂಡ ನಿಮ್ಮ ಮಾಧ್ಯಮ ಮಿತ್ರರಿಗೆಲ್ಲರೂ ಹೇಳಿದ್ದೆ, ನಾ 100% ನಿಮ್ಗೆಲ್ಲರಿಗೂ ಗೊತ್ತಿದ್ದಂತ ವಿಚಾರ ಇದು. ನಾ ನಿರ್ದೋಷಿಯಾಗಿ ಹೊರಗೆ ಬರ್ತೇನೆ ಅನ್ನೋ ಭರವಸೆ ಐತಿ. ಇದು ನನಗ ನಮ್ಮ ನ್ಯಾಯಾಂಗದ ಮೇಲೆ ನನಗೆ ಭರವಸೆ ಐತಿ. 100% ನಾ ಹೋರಾಟ ಮಾಡ್ತೇನೆ. ಹೋರಾಟ ಮಾಡಿ ನಾನು ಕಂಪ್ಲೀಟ್ ಈ ಕೇಸಿಂದ ಹೊರಗಡೆ ಬರ್ತೇನೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತು ನಾನು ನನ್ನ ಕುಟುಂಬಸ್ಥರು ಕಷ್ಟದಾಗಿದ್ದಂಥ ಟೈಮ್ನಾಗ ನಮ್ಮ ಹಲವಾರು ಈ ನಾಡಿನ ಎಲ್ಲ ಸ್ವಾಮೀಜಿಗಳಾಗ್ಲಿ, ಆಮ್ಯಾಗ ನಮ್ಮೆಲ್ಲ ರಾಜಕೀಯ ನಮ್ಮೆಲ್ಲ ಮುಖಂಡರುಗಳಾಗ್ಲಿ, ಜೊತೆಗೆ ನನ್ನ ಕ್ಷೇತ್ರದ ಸಂಪೂರ್ಣ ಜನ, ನನ್ನ ಅಭಿಮಾನಿಗಳು ಹಲವಾರು ಮಂದಿ ಇವತ್ತು ನನ್ನ ಸಲುವಾಗಿ ಸಾಕಷ್ಟು ಜನ ಶ್ರಮ ಪಟ್ಟಾರ. ಇವತ್ತು ಅವ್ರಿಗೆಲ್ಲರಿಗೂ ನಾನು ಋಣಿಯಾಗಿರ್ತೀನಿ. ಯಾಕಂದ್ರೆ ನನ್ನ ಕ್ಷೇತ್ರ, ನಾನು ಇವತ್ತು ನಿನ್ನೆಯಿಂದ ರಾಜಕೀಯ ಮಾಡಿದಂಥವಲ್ಲ. ನಾನು ಕುಟುಂಬದಿಂದ ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿದಂಥವ್. ನಾನು ರೈತ ಕುಟುಂಬದಾಗ ಹುಟ್ಟಿ ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಇವತ್ತು ಈ ಮಟ್ಟಿಗೆ ನಾ ಬಂದು ಮುಟ್ಟಿದ್ದೆ. ನನ್ನ ಲೈಫಲ್ಲಿ ಸಂಖ್ಯೆಯಲ್ಲಿ ಜನ ಸೇರಿದ್ರಿ ಸರ್? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಬಿಡುಗಡೆ ಆಗೈತಂದ ಜನ ಕೊಡೋರ ಏನ್ ಮಾಡಕ್ಕಾಗತ್ತೆ? ಬಿಡುಗಡೆ ಆಗೈತಂದ ಜನ ಕೊಡೋರ ಏನ್ ಮಾಡಕ್ಕಾಗತ್ತೆ? ಸಂಖ್ಯೆಯಲ್ಲಿ ಜನ ಸೇರಿದ್ರಿ ಸರ್? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಚಂದ್ರಕಾಂತ್. ಗುಡ್ ಆಫ್ಟರ್ನೂನ್ ಹರೀಶ್ ನಾಗರಾಜ್. ಕೇಸ್ ಯಾರ ವಿರುದ್ಧ ಮತ್ತು ವಾಟ್ ನೆಕ್ಸ್ಟ್? ಪೊಲೀಸರ ಆಕ್ಷನ್ ಏನು? ಹರೀಶ್ ನಾಗರಾಜ್, ಇವತ್ತು ಬೆಳಗಾವಿಯಲ್ಲಿ ಅಂತಂದ್ರೆ ವಿನಯ್ ಕುಲಕರ್ಣಿ ಬೆಂಬಲಿಗರು ಒಂದು ದೊಡ್ಡ ರೋಡ್ ಶೋ ಅನ್ನು ಮಾಡಿದ್ರು. ಬೆಳಗಾವಿಯ ಹಿಂಡಲಗ ಗಣಪತಿ ದೇವಸ್ಥಾನದವರೆಗೂ ರಸ್ತೆ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಧಾರವಾಡದಿಂದ ಅಭಿಮಾನಿಗಳು ಬಂದಿದ್ದರಿಂದ ಯಾವುದೇ ಕೊರೋನಾ ರೂಲ್ಸ್ಗಳು ಪಾಲನೆ ಆಗಲಿಲ್ಲ. ಮಾಸ್ಕ್, ಸಾಮಾಜಿಕ ಅಂತರ ಪಾಲನೆ ದೂರದ ವಿಚಾರ ಆಗಿತ್ತು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಇವತ್ತು ವೀಕೆಂಡ್ ಕರ್ಫ್ಯೂ ಇದೆ. ಯಾಕಂದ್ರೆ ಗಡಿ ಭಾಗದಲ್ಲಿ ಸೋಂಕನ್ನು ನಿಯಂತ್ರಿಸಕ್ಕೆ ಸರ್ಕಾರ ವೀಕೆಂಡ್ ಲಾಕ್ಡೌನ್ ನಿಯಮವನ್ನು ಜಾರಿ ಮಾಡಿದೆ. ಎಲ್ಲಾ ನಿಯಮಗಳು ಇವತ್ತು ಗಾಳಿಗೆ ತೋರಲಾಗಿತ್ತು. ಈ ಸಂಬಂಧಪಟ್ಟಂತೆ ಈಗ ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ 12 ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಕ್ಕೆ ಚಂದ್ರಕಾಂತ್, ಮಾಜಿ ಸಚಿವರು ಜೈಲಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದ್ಮೇಲೆ ಸಡನ್ ರೋಡ್ ಶೋ ಮಾಡ್ಬಿಟ್ರೆ ಮೊದಲೇ ಪ್ಲಾನ್ಡ್ ಅವ್ರದ್ದು? ಇಲ್ಲ, ಇದು ಪ್ಲಾನ್ ಇರಲಿಲ್ಲ ಹರೀಶ್ ನಾಗರಾಜ್. ಯಾಕಂದ್ರೆ ಅವರು ಇಷ್ಟೊಂದು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅಂತ ಪೊಲೀಸರಿಗೂ ಮತ್ತು ವಿನಯ್ ಕುಲಕರ್ಣಿ ಅವ್ರಿಗೂ ಕೂಡ ಮಾಹಿತಿ ಇರಲಿಲ್ಲ. ಅವರು ಹೊರಗಡೆ ಬಂದ ತಕ್ಷಣ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ರಾಖಿ ಕಟ್ಟಿ ಅವ್ರನ್ನ ಸ್ವಾಗತ ಮಾಡ್ತಾರೆ. ನಂತರ ಅಲ್ಲಿ ಅಂದ್ರೆ ಇದು ಹಿಂಡಲಗ ಜೈಲಿನ ಶ್ರೀ ಸಂಜಯ್ ಪಾಟೀಲ್ರು, ಬೆಳಗಾವಿ ಭಾಗದ ಬಿಜೆಪಿಯ ಜಿಲ್ಲಾಧ್ಯಕ್ಷರು, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ತೆ. ಆಚರಣೆ ಮಾಡಿದ್ದು ಅಂದ್ರೆ ಅವ್ರು ಬರ್ತಾರೆ ಹೊರಗಡೆಗೆ ಅಂದಾಗ ಅಭಿಮಾನದಿಂದ ಬರಮಾಡ್ಕೊಳ್ಳೋದು ಬೇರೆ. ರೋಡ್ ಶೋ ನಡೆಸಬಾರದಾಗಿತ್ತೇನೋ?
ಬಿಕಾಸ್ ಈಗಿರುವಂಥ ಕೊರೋನಾ ಸ್ಥಿತಿಗತಿಗಳ ಬಗ್ಗೆ, ನಿಯಮಗಳ ಬಗ್ಗೆ, ಸರ್ಕಾರ ಹೊರಡಿಸಿರೋ ಬಗ್ಗೆ, ನಿಮ್ಮದೇ ಸರ್ಕಾರ ಇರೋ ಟೈಮ್ನಲ್ಲಿ ಈ ಥರ ಮಾಡಬಾರ್ದು, ಯಾರು ಮಾಡಿದ್ರು ತಪ್ಪೇ ಅಲ್ರಿ ಸರ್? ಈ ತರ ಮಾಡೋದು ಯಾರು ಮಾಡ್ರು ಅದು ತಪ್ಪ. ಹೌದು, ಯಾವ ಪಕ್ಷದವ್ರು ಇದಾರೆ ಇದು ಮುಖ್ಯ ಅಲ್ಲ. ಕರೆಕ್ಟು. ಪರಿಸ್ಥಿತಿ ಕೊರೋನಾ ಸಮಯದಲ್ಲಿ ಎಲ್ಲರೂ ನಿಯಮ ಪಾಲನೆ ಮಾಡುವಂತ ಧರ್ಮ. ಹಾಂ, ನಾವು ಸಾಮಾನ್ಯ ಜನರಿಗೆ ಕೊರೋನಾ ಇದೆ, ಕೋವಿಡ್ ಇದೆ, ನೀವು ಮನೆಯಿಂದ ಹೊರಗೆ ಬೀಳ್ಬೇಡ್ರಿ, ವೀಕೆಂಡ್ ಲಾಕ್ಡೌನ್ ಅಂತ ಹೇಳ್ತೀವಿ. ಹಾಂ, ಈ ಮಾಸ್ಕ್ ಉಪಯೋಗ ಮಾಡ್ರಿ, ಸ್ಯಾನಿಟೈಸರ್ Correct. ಉಪಯೋಗ ಮಾಡ್ರಿ, ಬಹಳ Correct. ಜನ ಕೂಡ್ಬೇಡ್ರಿ ಅಂತ ಸಾಮಾನ್ಯ ಜನರಿಗೆ ಹೇಳ್ತೀವಿ. ಹೌದು. ಮತ್ತೆ ನಾವು ಜನಪ್ರತಿನಿಧಿ ಆಗಿ ಜನರ ಪರವಾಗಿ ಸೇವೆ ಮಾಡ್ತೀವಿ ಅಂತ ದೊಡ್ಡ ದೊಡ್ಡ ಭಾಷಣ ಹೊಡ್ಯವ್ರ. ಹಾಂ, ಈ ಸಮಾಜಕ್ಕೆ ಅವಶ್ಯಕತೆ ಇರುವಂತ ಕಾನೂನು ಪಾಲನೆ ಮಾಡೋದಿಲ್ಲ ಅಂದ್ರೆ ನಾವು ಸ್ವಂತಗೆ ಕೇಳ್ಬೇಕು ನಾವ್ ಏನ್ ಮಾಡ್ತಾ ಇದೀವಿ ಅಂತ. ನನ್ನ ಪ್ರಕಾರ ಇತ್ತೀಚೆಗೆ ನಡೆದಿರೋ ಹಲವಾರು ಪ್ರಕರಣ, ಬಿಜೆಪಿ ಯಾರೇ ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ, ಯಾರಿಗೂ ನೈತಿಕತೆ ಇಲ್ಲ ಜನರ ಮುಂದೆ ಬಂದು ನೀವು ಈ ಥರ ಮಾಡ್ತಿದ್ದೀರಾ ಮಾಡಬೇಡಿ ಅಂತ ಹೇಳಕ್ಕೆ. ಬಿಕಾಸ್ ಅವ್ರು ಯಾರು ಪಾಲಿಸ್ತಿಲ್ಲ. ಸರ್ ಪಾಲಿಸ್ತಾ ಇಲ್ಲ, ಈಗ ಯಾವ ಕಾರ್ಯಕ್ರಮಗಳು ನಡೀತಾ ಇಲ್ಲ ನನಗೆ ಅಯ್ಯೋ ಎಲ್ಲಿದ್ದೀರಿ ಗೊತ್ತಿತ್ತು. ನೀವು? ನಾನು ನಿಮಗೆ ಕ್ಲಿಪ್ಪಿಂಗ್ಸ್ ತೋರಿಸ್ಲ, ಒಂದು ವಾರದಿಂದ ಯಾರ್ಯಾರು ಏನು ಮಾಡಿದ್ರು ಅಂತ. ಕಾಂಗ್ರೆಸ್ ಬಿಜೆಪಿ ಬೆಳಗಾವಿಯಲ್ಲಿ ಅಂತ ಕಾರ್ಯಕ್ರಮ ನಡೀತಾ ಇಲ್ಲ ಸರ್ ಯಾವ್ದು. ಅಲ್ಲ, ಬಟ್ ಆಗ್ಬಾರ್ದು ಇದು ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಇದೆ. ಇದ್ರೆ ಆಗಬಾರ್ದು. ಗಡಿ ಜಿಲ್ಲೆ. ನನಗೆ ನಗು ಬರ್ತಾ ಇದೆ. ಹಾ. ಅವ್ರು ಜೈಲದಿಂದ ಬರ್ತಾ ಇದಾರು ಮತ್ತೆ ಇವರು ಹಿಂಗ ಮೆರವಣಿಗೆ ಮಾಡ್ತಾರಂದ್ರ ಹಾ, ನಾವ ಜನಪ್ರತಿನಿಧಿಯಾಗಿ ಒಂದು ಪಕ್ಷದ ಕಾರ್ಯಕರ್ತರಾಗ್ಲಿ ಮತ್ತ ನಾಯಕರಾಗಿ ಹಾ. ನಾವು ಮಾಡಿದ ಕೆಲಸ ಒಳ್ಳೇದಂತ ಜನರಿಗೆ ಸಂದೇಶ ಕೊಡುವಂತ ಇದಕ್ಕೆ ಮೆರವಣಿಗೆ ಅಥವಾ ನೀವು ಸತ್ಯ ಹೇಳಿದ್ರಿ. ಬಿಕಾಸ್ ಅದು ಮೊನ್ನೆ ಕೇಂದ್ರ ಸಚಿವರು ಬಂದಾಗ ಜನಾಶೀರ್ವಾದ ಯಾತ್ರೆ ಆಗಲಿ ಅಥವಾ ಇವರಿಗೆ ಆಚೆ ಬಂದಾಗ ಈ ಪಕ್ಷದವ್ರು ಮಾಡಿದ್ದಾಗ್ಲಿ, ಯಾರೇ ಆಗಲಿ ಇಂಡಿವಿಜುವಲ್ ಪರ್ಸನ್ ಜನಪ್ರತಿನಿಧಿ ರೆಸ್ಪಾನ್ಸಿಬಲ್ ಆಗಿರ್ಬೇಕಲ್ರಿ ಸರ್? 100% ಸರ್, 100%. ಯಾರು ಇದ್ರೂನು ಕಾನೂನು ಮುಖ್ಯ, ಕಾನೂನು ಪಾಲನೆ ಮಾಡುವಂತ ಧರ್ಮ ಎಲ್ಲಾರ್ದುನೆ. ಓಕೆ, ಈಗ ಈ ಥರದ್ದು ಆಗೋಗಿದೆ, ಈಗ ಆಗ್ತಿದೆ. ಪೊಲೀಸರು ಇದಕ್ಕೆ ಈ ಥರ ಆಗಬಹುದು ಅಂತ ಒಂದು ಕ್ಲೂ ಇರಲ್ವ ಸರ್? ಈಗ ಇದ್ರ ಬಗ್ಗೆ ಪೊಲೀಸರು ಸರ್. ಓಕೆ, ನೀವು ಜಿಲ್ಲಾಧ್ಯಕ್ಷರಾಗಿ ಈಗ ಇದಕ್ಕೆ ನಿಮ್ಮ ಒತ್ತಾಯ ಏನೀಗ? ಬೇಕು ಮತ್ತೆ ನಾವು ಎಲ್ಲಿವರೆಗೆ ಕ್ರಮ ತಗೊಳ್ಳೋದಿಲ್ಲ, ಇದು ಮತ್ತೆ ಕಂಟಿನ್ಯೂ ನಡೀತದೆ ಸರ್. ಆ ಕ್ರಮ ಸ್ಟ್ರಿಕ್ಟ್ ಆಗಿ ಆಗ್ಬೇಕಷ್ಟೇ. ಥ್ಯಾಂಕ್ ಯು ಸಂಜಯ್ ಪಾಟೀಲ್ ರೇ, ನ್ಯೂಸ್ 18 ಜೊತೆ ಮಾತಾಡಿದ್ವಿ. ಮೈಸೂರಲ್ಲಿ ಇವತ್ತು ಮತ್ತು ನಾಳೆ ಅಲ್ಲೂ ಕೂಡ ವೀಕೆಂಡ್ ಲಾಕ್ಡೌನ್. ವ್ಯಾಪಾರ ವಹಿವಾಟು ಇಲ್ಲದೆ ಕಂಗಾಲಾಗಿದ್ದಾರೆ ವ್ಯಾಪಾರಿಗಳು. ಅಂಗಡಿ ಮುಗ್ಗಟ್ಟು ತೆರೆಯುವ ಬಗ್ಗೆ ವ್ಯಾಪಾರಸ್ಥರು ಈಗ ನಿರ್ಧಾರ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ವೀಕೆಂಡ್ ಲಾಕ್ಡೌನ್ ಇಸ್ ವೀಕೆಂಡ್ ಲಾಕ್ಡೌನ್. ಸೊ ಹಾಗಾಗಿ ಅಂಗಡಿಯ ಮುಂಗಟ್ಟನ್ನು ಯಾರು ಕೂಡ ತೆರೆದಿಲ್ಲ. ಮೈಸೂರಿನ ದೃಶ್ಯ ಬಲಭಾಗದಲ್ಲಿ ಯಾವುದೇ ಕಾರಣಕ್ಕೂ ಅಂಗಡಿಯ ಮುಂಗಟ್ಟನ್ನು ಮುಚ್ಚೋದಿಲ್ಲ ಅಂತ ವಾರ್ನಿಂಗ್ ಮಾಡ್ತಿದ್ದಾರೆ ಅವರು. ಮುಂಜಾಗ್ರತಾ ಕ್ರಮವಾಗಿ ಮೈಸೂರಿನ ಸೂಕ್ಷ್ಮ ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ಇಲ್ಲಿ ಅಂಗಡಿ ತಗೊಂಡ್ರು ಜನ ಬರಬೇಕಲ್ಲ, ಬಟ್ಟು ಜನ ಬರಬೇಡಿ ಅಂತ ಈಗಾಗಲೇ ವೀಕೆಂಡ್ ಲಾಕ್ಡೌನಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇವರೆಲ್ಲ ಈಗ ಅಂಗಡಿ ಮುಚ್ಚಲ್ಲ ಅಂತ ಹೇಳಿದ್ದಾರೆ.